ನಾವು ತಿಳ್ಕೊಂಡಾಗ ಮಾತ್ರ ಮುಂದೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸಾಧ್ಯ. ಅದನ್ನು ನಾವು ನಂಬಿರೋದು. ಹಾಗಾಗಿ ವೈಟ್ ವಾಶ್ ವಿಚಾರ ಯಾಕೆ ಬಂತಂದ್ರೆ 2004ರಲ್ಲಿ ನಡೆದಂತೆ ಇತಿಹಾಸ ಹೇಳಿದ್ದೀನಿ ನಾನು ಅಷ್ಟೇ. ನಾನೇ ಮಾಡ್ಬಿಡ್ತೀನಿ ಅಂತಲ್ಲ, ನಾನು ಒಬ್ಬನೇ ಮಾಡೋಕ್ಕಾಗಂಗ ಒಂದೇ ಓಟಿದೆ. ಸುಮಾರು 25 ಲಕ್ಷ ಓಟಿದೆ ಜಿಲ್ಲೆಯಲ್ಲಿ. ಅವಾಗ ಇದ್ದದ್ದು 13 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಈಗ 11 ಕಾನ್ಸ್ಟಿಟ್ಯೂನ್ಸಿ. ಅದರಿಂದ ಹಿಂದೆ 2004ರಲ್ಲಿ ವೈಟ್ ವಾಶ್ ಆದಂಥದ್ದು ಹೆಂಗೆ ಅಂತ ಅದನ್ನು ಇತಿಹಾಸ ಹೇಳಿದ್ನೇ ಹೊರತು ನಾನು ಮಾಡ್ಬಿಡ್ತೀನಿ ಅಂತಕ್ಕಂಥ ಭಾವನೆ ಅಲ್ಲ. ಏನಾದರೂ ಮಾಡಬೇಕು ಅಂತಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋದಾಗ ಅದಾಗೋದಿಲ್ಲ. ಅದು ಒಗ್ಗಟ್ಟಿಲ್ಲ ಅಂತಂದಾಗ ಅದಾದರೂ ಕೂಡ ಯಾರನ್ನೇನು ಸೂಚನೆ ಮಾಡೋಂಗಿಲ್ಲ. ನಾನೇ ಮಾಡ್ತೀನಿ ಅಂತಕ್ಕಂಥದ್ದು ಬೇರೆ ಪಾರ್ಟಿಗೆ ಯಾಕೆ ಹೋಗಬೇಕು? ಎಲೆಕ್ಷನ್ ಇದ್ರೆ ಹೋಗಬೇಕು. ಅದಾದ್ರೆ ಎಲೆಕ್ಷನ್ ಇರೋನಲ್ಲ, ನಾನು ಯಾವ ಅಧಿಕಾರಕ್ಕೆ ಹೋಗೋನಲ್ಲ. ನಾನು ಇರೋವರೆಗೆ ಇದೇ ಥರ ಇರ್ತೀನಿ. ಮುಂದೆ ಯಾರನ್ನು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು, ಯಾರು ನಮ್ಮ ರಾಜ್ಯದಲ್ಲಿ ಇರ್ತಾರೋ ಅವ್ರ ಪರವಾಗಿರ್ತೀನಿ. ಗೊತ್ತಾಯ್ತಾ? ನಾನೇನು ಚುನಾವಣೆ ನಿಲ್ಲೋದಿಲ್ಲ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ನಾನು ಬೇರೆ ಪಾರ್ಟಿಗೆ ಹೋಗುವಂಥ ಪ್ರಮೇಯ ಬೇಕು ಅಂತ ಅಂದಾಗ ನಾನು ಎಲೆಕ್ಷನ್ ನಿಲ್ಲೋದಾದರೂ ಹೋಗಬೇಕು, ನಾನು ಎಲೆಕ್ಷನ್ ನಿಲ್ಲೋದಿಲ್ಲ.